ಪ್ಲೇಟ್ನಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡು ಬಜ್ಜಿ ಆಗಬೇಕು. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಕಾರ್ನಲ್ಲಿ ಏನಾರ ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಕಾರ್ನಲ್ಲಿ ಚಾಟ್ಸ್ ಅಷ್ಟೇ ಮಾಡೋದು ನಾವು ಜಾಸ್ತಿ ನೋಡಿರ್ತೀವಿ. ಬಟ್ ಈ ಸಾರಿ ಕಾರ್ನಲ್ಲಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಯಾವ ರೀತಿ ಮಾಡಿದ್ವಿ, ಯಾವ ಥರ ಮಾಡಿದ್ವಿ, ಏನೇನು ಹಾಕಿದ್ವಿ ಎಲ್ಲ ತರಿಸ್ತೀನಿ. ನೀವು ಮಾಡಿ ಒಮ್ಮೆ ನನಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್. ಬನ್ನಿ, ಲೆಟ್ಸ್ ಕಮ್. ಒಂದು ಬೌಲ್ಗೆ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹಂಚಿರುವಂಥ ಉಳ್ಳಾಗಡ್ಡಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿನ, ಮತ್ತು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಕಡಲೆ ಹಿಟ್ಟು, ಕ್ರಿಸ್ಪಿಗೆ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ, ಅರಶಿನ ಪುಡಿ ಒಂದು ಸ್ವಲ್ಪ, ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಬೆರೆಯೋ ಹಾಗೆ ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಅದಕ್ಕೆ ಕಲಸಿಟ್ಕೋಬೇಕು ಈ ರೀತಿ. ಮತ್ತು ಕರಿಯಾಕಂತೇಳಿ ಸ್ಟವ್ ಆನ್ ಮಾಡಿಕೊಂಡು ಕರಿಲಕ್ಕೆ ಎಣ್ಣೆ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಬಜ್ಜಿ ಬಿಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಬಜ್ಜಿ ಹಾಕ್ಕೋಬೇಕು. 2 ಸೈಡು ಡೀಪ್ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋ ಹಾಗೆ ಚೆನ್ನಾಗಿ ಕರ್ಕೋಬೇಕು ಬಜ್ಜಿನ. ನಾರ್ಮಲ್ ನಾವು ಬಜ್ಜಿ ಹೇಗೆ ಮಾಡ್ತೀವೋ ಆ ಥರನೇ ಮನೇಲಿ ಮಾಡ್ಕೊತೀವಲ್ಲ ಆ ರೀತಿ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನಿನ್ನೂ ಉಳಿದಿರೋ ಹಿಟ್ಟನ್ನೆಲ್ಲನೂ ಬಜ್ಜಿ ಹಾಕ್ಕೊಂಡ್ಬಿಟ್ಟೆ. ನೋಡಿ, ಈ ರೀತಿ ಕಾರ್ನ್ ಬಜ್ಜಿ ರೆಡಿ. ಕಾರ್ನ್ ಬಜ್ಜಿ ನೋಡಿ, ಬನ್ನಿ ಹೇಗಾಗಿದೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೊಟ್ಟು ಕೇಳೋಣ. ಏನು ಮಾಡತ್ತೀರಿ? ಏನಿಲ್ಲ, ಬೇರೆ ಮೊಬೈಲ್ ಹೆಂಗಾಗೈತೆ ನೋಡ್ರಿ ಬಜ್ಜಿ. ತಗೊಳ್ರಿ, ಟೇಸ್ಟ್ ಮಾಡಿರಿ. ಸೂಪರ್, ಚೆನ್ನಾಗಿದೆ. ಚೆನ್ನಾಗೈತೆ, ತಿನ್ಕೊಳ್ಳಿ ಅಪ್ಪ, ತಿನ್ಕೊಳ್ಳಿ. ಸೂಪರ್. ಒಂದು ಡೈಲಾಗ್ ಹೇಳ್ರಿ. ಕಾರ್ನ್ ಬಜ್ಜಿ ತಿನ್ನಿ, ಎಂಜಾಯ್ ಮಾಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅದು ಹೇಳಲ್ಲ. ಕಾರ್ನಲ್ಲಿ ಬಜ್ಜಿ ಮಾಡಿ ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಎಲ್ಲರೂ ತಿಂತಾ ಇದ್ದಾರೆ, ಇವ್ರು ತಿಂತಿರ್ಲಿ. ಅಷ್ಟರಲ್ಲಿ ಮೀಶೋಲ್ಲಿ ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ಅದ್ರದ್ದು ನನ್ನ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ನೋಡಿ, ಮೀಶೋಯಿಂದ ಈ ಪ್ರಾಡಕ್ಟ್ ಒಂದು ಪರ್ಚೇಸ್ ಮಾಡಿದೆ. 100 ರೂಪೀಸ್ ಅಂಡರ್ ಒಳಗೇನೆ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. 3 ಪ್ರಾಡಕ್ಟ್ ಬಂದಿದೆ. ಇದು ವುಡ್ಡಲ್ಲಿ ಮಾಡಿರುವಂಥದ್ದು, ಕಿಚನಲ್ಲಿ ಅಲಂಕಾರಕ್ಕಂತೇಳಿ ಡೆಕೋರೇಷನ್ನಾಗಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕಾದ್ರೆ ಪರ್ಚೇಸ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ 89 ರೂಪೀಸ್ ಏನೋ ಒಳಗೆ ನಾನು ತೊಗೊಂಡಿದ್ದು. ಇದನ್ನು ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡ್ಕೊಳ್ಳೋಕ್ಕಂತ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಹ್ಯಾಂಗ್ ಮಾಡ್ಕೋಬೇಕು. ಅಡುಗೆ ಮನೆ ಅಂತೂ ತುಂಬಾ ಡೆಕೋರೇಷನ್ನಾಗಿ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.